ಸರ್ ಇಲ್ಲ ಸರ್, ನಾನು ನಮ್ಮ ಛಾಯಾ ಅಂತ ಅಂದ್ಬಿಟ್ಟು ನಂಗೆ ತುಂಬ ಬೇಕಾದವರು, ನಮಗೆ ತುಂಬ ಆತ್ಮೀಯತೆ ಮತ್ತು ದೂರದ ನೆಂಟರು ಕೂಡ. ಅವರು ಬಲವಂತವಾಗಿ ಬರಲೇಬೇಕು ಅಂದಿದ್ದರಿಂದ ಮಳವಳ್ಳಿ ನಂದು ಇನ್ನೊಂದು ವೈಯಕ್ತಿಕವಾದ ಒಂದು ಕಾರ್ಯಕ್ರಮ ಇತ್ತು ಮನೆಯದು. ಹೀಗೆ ಬಂದು ಹಿಂಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದೆ ಅಷ್ಟೇ. ಈಗ ವಿಧಾನಸಭಾ ಚುನಾವಣೆ ಸೋಲಿನ ಬಳಿಕ ನೀವು ಡಿಸೆಂಬರ್ 6ಕ್ಕೆ ನನ್ನ ನಿರ್ಧಾರ ತಿಳಿಸ್ತೀನಿ ಮುಂದಿನ ಡಿಸೆಂಬರ್ 6ಕ್ಕೆ ತಿಳಿಸ್ತೀನಿ ಅನ್ನಲಿಲ್ಲ. ಏನಾರು ಆಗಿದೆ ಸಾಧಕ ಬಾಧಕಗಳನ್ನ ಎಲ್ಲ ಒಂದು ಕಡೆ ಮನದಟ್ಟು ಮಾಡ್ತೀನಿ ಅಂತ ಹೇಳಿದ್ದು ನಿಜ. ಡಿಸೆಂಬರ್ ಆಗಿದೆ. ಕೆಲವಾರು ವಿಚಾರಗಳನ್ನ ಯಾವಾಗ ಮಾತಾಡಬೇಕು ಅನ್ನೋದನ್ನು, ಇದು ಕಾರ್ತಿಕ ಹೋಗಿ ಇನ್ನೇನು ಧನುರ್ಮಾಸ ಬರ್ತಾ ಇದೆ, ಕೆಲವು ಶುರು ಆಯ್ತದೆ. ಒಂದು ಒಳ್ಳೆತನಕ್ಕೆ, ಕೆಲಸಗಾರನಿಗೆ, ದುಡಿಮೆ ಮಾಡೋರಿಗೆ ಒಂದೊಂದು ಸಾರಿ ಆದಂಥ ಹಿನ್ನಡೆಯನ್ನು ನಾವು ಯಾವ ರೀತಿ ಸ್ವೀಕಾರ ಮಾಡಿದ್ದೀನಿ ಅಂತ ನಿಮಗೂ ಗೊತ್ತಿದೆ. ಮತ್ತು ಅದನ್ನು ಪಕ್ಷಕ್ಕೂ ಕೂಡ ಮನವರಿಕೆ ಆಗಿದೆ. ಎಲ್ಲವೂ ಕೂಡ ಇದಾದಮೇಲೆ ಮೊನ್ನೆ 3 ರಾಜ್ಯಗಳ ಮುಖ್ಯಮಂತ್ರಿಗಳ ಇದರೊಳಗೆ ಇದಾಗಿತ್ತು. ಮೋಸ್ಟ್ಲಿ 19 ಕಳೆದ ಮೇಲೆ 20, 21, 22 ನಾವು 4-5 ಜನ ಒಟ್ಟಿಗೆ ಹೋಗ್ತೀವಿ. ಹೋಗಿ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಹೈಕಮಾಂಡ್ ಏನು ಹೇಳ್ತದೆ ಕೇಳ್ತೀವಿ. ಅಲ್ಲಿ ಹೇಳ್ತೀನಿ, ಅದಾದ್ಮೇಲೆ ಬಂದು ನಿಮಗೆ ಹೇಳ್ತೀನಿ. ಯಾಕಂದ್ರೆ ಈಗ ಪಕ್ಷದ ಒಬ್ಬ ಹಿರಿಯ ನಾಯಕರು, ನೀವು 2 ಕ್ಷೇತ್ರದಲ್ಲಿ ನಿಂತರೂ ಕೂಡ ನೀವು ಸೋತ್ರಿ. ಒಂದು ನಿಮಿಷಪ್ಪ, ಸೋತಿದ್ದು ಮತ್ತೊಂದು ಇವಾಗ ಪುನರಾವರ್ತನೆ ಮಾಡೋಕ್ಕೆ ತಯಾರಾಗಿಲ್ಲ ನಾನು. ಎಲ್ಲವನ್ನು ಕೂಡ ನೀವೇ ಗೊತ್ತಿದೆ. ಸುಮ್ಮನೆ ನಮ್ಮ ಹತ್ರ ಹೇಳಿಸ್ತೀರಿ, ನೀವೇ ಅದಕ್ಕೆಲ್ಲ ಜಾಸ್ತಿ ಸೇರಿಸ್ತೀರಿ. ಅದಕ್ಕೆ ನಾನು ಇಷ್ಟು ಮಾತ್ರ ಹೇಳ್ತೀನಿ, ಏನೇನು ಆಗಬೇಕು ಆಗಬಾರ್ದಾಗಿತ್ತೋ ಎಲ್ಲವೂ ಆಗಿದೆ. ಆ ತಾಯಿ ಚಾಮುಂಡಿಗೆ ಬಿಟ್ಟಿದ್ದೀರಿ. ಈಗ ನಿಮ್ಮ ಪಕ್ಷದ ಯತ್ನಾಳ್ ಅವರೇ ಹೇಳ್ತಾರೆ, ಈಗ ಸೋಲಿಗೆ ವಿಜೇಂದ್ರ ಅಲ್ಲ, ಒಂದು ನಿಮಿಷ ತಾಳಿ. ಇದು ದೇಶಕ್ಕೆ ಗೊತ್ತು, ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಮತ್ತು ಅದನ್ನು ಪೋಸ್ಟ್ಮಾರ್ಟಮ್ ಮಾಡೋ ಅವಶ್ಯಕತೆ ಇಲ್ಲ. ಹೇಳ್ತಾ ಇಲ್ವಲ್ಲ ಅಂತ ನೇರವಾಗಿ ಹೇಳೋ ಕಾಲ ಬಂದಾಗ ಹೇಳ್ತೀನಿ. ಅಲ್ಲಿಗಂಟ ಸ್ವಲ್ಪ ತಡ್ಕೊಳ್ರಿ.